ನಾನು ಈ ನುಡಿನಮನದಲ್ಲಿ ಹೇಳಲಿಕ್ಕೆ ಯಾಕೆ ಇಷ್ಟಪಡ್ತಾ ಇದ್ದೀನಿ ಅಂತಂದ್ರೆ 136 ಸೀಟ್ ಕೊಟ್ಟಂತ ನೀವೇನು ಶಾಸಕರಿದ್ದೀರಿ, ನೀವೇನು ಮತದಾರರಿದ್ದೀರಿ, ನಿಮ್ಮ ಋಣವನ್ನ ತೀರಿಸಲಿಕ್ಕೆ ಏನು ಈ ಜಿಲ್ಲೆಯಲ್ಲಿ 5 ಶಾಸಕರನ್ನ ಕೊಟ್ಟರೆ ಆ 136 ಜನ ಕೊಟ್ಟಂತ ಈ 5 ಕಾರ್ಯಕ್ರಮ ನಿಮಗೆ ನಾವು ಸಮರ್ಪಿಸಿದ್ದೇವೆ. ಆದ್ರಿಂದ ನಾನು ಕೇಳ್ಕೊಳ್ಳೋದಿಷ್ಟೇ, ಮೊನ್ನೆ ನಾನು ನಿಮ್ಮ ಜಿಲ್ಲೆಯ ಅನೇಕ ಯೋಜನೆಗಳ ಬಗ್ಗೆ ಚರ್ಚೆ ಮಾಡಿ ಸುಧಾಕರ್ ಅವರು ಮತ್ತು ಎಲ್ಲ ನಮ್ಮ ಶಾಸಕರೆಲ್ಲ ಸೇರಿ ಒಟ್ಟಿಗೆ ಬಂದು ಟ್ರಯಲ್ ಅನ್ನು ಆಗಬೇಕು, ಚಿತ್ರದುರ್ಗ ಬ್ರಾಂಚ್ ಕ್ಯಾನಲ್ ಸಿಬಿಸಿ ಇದು ಆಗಸ್ಟ್ ತಿಂಗಳಲ್ಲಿ ಆಗಿ ಟ್ರಯಲ್ ಮಾಡಬೇಕು 135 ಕಿಲೋಮೀಟರ್ ಹೇಳಿ ಬಂದು ಹೇಳಿದ್ರು. ಆರೋಗ್ಯವಂತನಾಗಲಿ ಅವನ ಜೊತೆ ಬಂದು ಮಾಡ್ತೀನಿ ಅಂತ ಹೇಳಿ ಮುಂದಕ್ಕೆ ಹೋಯ್ತು. ಈ ಐಮಗ ಈ ಯೋಜನೆ ಏನಿದೆಯಲ್ಲ 12 ಕೆರೆಗಳಿಗೆ ಇವತ್ತು 100 ಎಷ್ಟು ಕೆರೆ 12 ಕೆರೆಗೆ ಇವತ್ತು ಡಿಸೆಂಬರ್ ಅಕ್ಟೋಬರ್ಗೆ ಕೂಡ ಇದನ್ನು ಮಾಡಿ ಅದನ್ನು ಪೂರ್ಣ ಮಾಡುವಂತ ಕಾರ್ಯಕ್ರಮಗಳಿಗಾಗಲೇ ನಾವು ರೂಪಿಸಿದ್ದೇವೆ. ಮೊನ್ನೆ ತಾನೇ ಸುಧಾಕರ್ ಅವರ ಒಂದು ದೊಡ್ಡ ಕನಸು ಚಿಂತನೆ ರೈತರನ್ನ ಬದುಕಿಸಬೇಕು. ನನಗೆ ಕೊನೆಯ ಮಾತು ಸುಧಾಕರ್ ಅವರು, ನಾನು ನಿಮ್ಮನ್ನ ಈ ಸ್ಥಾನದಲ್ಲಿ ನಾನು ನೋಡ್ಬೇಕು. ನನಗೆ ಅಧಿಕಾರ ಮುಖ್ಯ ಅಲ್ಲ, ಜೊತೆಯಲ್ಲಿ ನೀವು ನೀರಾವರಿ ಸಚಿವರಾಗಿದ್ದೀರಿ. 16 ಕೆರೆ ತುಂಬಿಸುವಂತ ಯೋಜನೆಗೆ ನೀವು ಅನುಮತಿಯನ್ನು ಕೊಡಬೇಕು ಅಂತೇಳಿ ನನ್ನ ಹತ್ರ ಮಾತು ಇಟ್ಕೊಂಡಿದ್ರು. ಆ ಮಾತನ್ನ ನಾನು ಉಳಿಸಬೇಕು ಅಂತೇಳಿ ಮೊನ್ನೆ ಕ್ಯಾಬಿನೆಟ್ ನಲ್ಲಿ 244 ಕೋಟಿ ರೂಪಾಯಿ ವೆಚ್ಚದ ಈ ಕಾರ್ಯಕ್ರಮವನ್ನು ಮಂಜೂರಾತಿಯನ್ನು ಕೊಟ್ಟಿದ್ದೇನೆ ಅಂತ ಹೇಳಿಕ್ಕೆ ನನಗೆ ಬಹಳ ಸಂತೋಷ. ನಾನು ಸಿದ್ದರಾಮಯ್ಯನವರಿಬ್ಬರು ಸೇರಿ ಹಿಂದೆ ಬೋರ್ಡ್ ಮೀಟಿಂಗ್ ನಡೆದಂತ ಸಂದರ್ಭದಲ್ಲಿ ಇದಕ್ಕೆಲ್ಲ ನಾವು ಕಾರ್ಯಕ್ರಮವನ್ನು ನಾವು ರೂಪಿಸಿದ್ದು. ಐಮಂಗ ಭಾಗದ 60 ಕೆರೆಗಳನ್ನ ತುಂಬಿಸುವಂತ ಕಾರ್ಯಕ್ರಮಗಳು ಕೂಡ ಈಗಾಗಲೇ ನಾವು ರೂಪರೇಷೆಯನ್ನ ಮಾಡಲಿಕ್ಕೆ ಈಗಾಗಲೇ ಕಾರ್ಯಕ್ರಮಗಳನ್ನು ನಾವು ರೂಪಿಸಿದ್ದೇವೆ.